ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾದ ಗೋಕರ್ಣ ಕ್ಷೇತ್ರದಲ್ಲಿದ್ದೇವೆ. ಪ್ರತಿಯೊಬ್ಬರೂ ಕೂಡ ತಾವು ಮಾಡಿದಂತಹ ಪಾಪ ಕರ್ಮಗಳ ಬಗ್ಗೆ, ಅದರಿಂದ ಆಗೋ ದೋಷಗಳ ಬಗ್ಗೆ, ಹಾಗೆ ಭೂತ ಪ್ರೇತಗಳ ಒಂದು ಬಾಧೆ ಈ ಬಗ್ಗೆ ತುಂಬಾ ನಂಬಿಕೆ ಇದೆ. ಅಂತ ಒಂದು ಸಮಸ್ಯೆಯನ್ನ, ಅದರಿಂದ ಆಗುವಂತ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಕೂಡ ಬಯಸ್ತಾರೆ. ಹಾಗೆ ಅಂತ ಪರಿಹಾರ ಮಾಡ್ಕೊಳ್ಳೋಂಥ ಕ್ಷೇತ್ರಗಳಲ್ಲಿ ಗೋಕರ್ಣವು ಕೂಡ ಒಂದು. ಇವತ್ತು ನಾವು ಇಲ್ಲಿ ಮುಖ್ಯವಾಗಿ ಬಂದಿರೋದು ಗೋಕರ್ಣ ಕ್ಷೇತ್ರದಲ್ಲಿ ಈ ಅನೇಕ ರೀತಿಯ ಪೂಜೆಗಳನ್ನು ಮಾಡಿಸ್ತಾರಂತೆ. ಅದರಲ್ಲೂ ಕೂಡ ನಾನು ಕೇಳ್ಪಟ್ಟ ಹಾಗೆ ನಾಗಭೂಷಣ್ ಭಟ್ ಅವರು ತುಂಬ ವರ್ಷಗಳಿಂದ ಈ ನಾರಾಯಣ ಬಲಿ ಪೂಜೆ, ಸರ್ಪದೋಷ ಪೂಜೆ, ಕಾಳ ಸರ್ಪದೋಷ ಪೂಜೆ, ಹೀಗೆ ತುಂಬ ಪೂಜೆಗಳನ್ನು ನಾಗಭೂಷಣ್ ಭಟ್ರು ಅಂತ ಇದ್ದಾರೆ, ಅವರು ಮಾಡುತ್ತಾರಂತೆ. ಆ ಉದ್ದೇಶಕ್ಕಾಗಿ ನಾವು ಇವತ್ತು ಗೋಕರ್ಣಕ್ಕೆ ಬಂದಿದ್ದೀವಿ. ನೋಡೋಣ ನಾಗಭೂಷಣ್ ಭಟ್ ಅವರು ಯಾವ್ಯಾವ ಪೂಜೆಯನ್ನು ಮಾಡಿಸ್ತಾರೆ, ಹೇಗೆ ಮಾಡಿಸ್ತಾರೆ, ಹಾಗೆ ಅದಕ್ಕಾಗುವಂಥ ಖರ್ಚೆಷ್ಟು, ಯಾರು ಮಾಡಿಸ್ಬೋದು, ಹಾಗೆ ಯಾರು ಮಾಡಬಾರ್ದು, ಇದೆಲ್ಲವನ್ನು ತಿಳ್ಕೊಳ್ಳೋಣ. ಹಾಗೆ ಈ ಪೂಜೆಗಳನ್ನು ಮಾಡಿಸ್ಲಿಕ್ಕೆ ಬಂದಂಥ ಜನರಿಗೆ ಅವ್ರು ನೀಡುವಂಥ ಸವಲತ್ತೇನು, ಸೌಕರ್ಯಗಳೇನು, ಊಟದ ವ್ಯವಸ್ಥೆ ಆಗಲಿ, ರೂಮಿನ ವ್ಯವಸ್ಥೆ ಆಗಲಿ, ಅಥವಾ ಇನ್ನಿತರ ವ್ಯವಸ್ಥೆಗಳನ್ನು ಹೇಗೆ ಮಾಡ್ತಾರೆ, ಹಾಗೆ ಸಂಪೂರ್ಣವಾಗಿ ಅವ್ರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ನಮ್ಮ ಪರಿಚಯ ನಾಗಭೂಷಣ ಭಟ್. ಗೋಕರ್ಣ ಕ್ಷೇತ್ರದ ಪುರೋಹಿತರಲ್ಲಿ ನಾನು ಒಬ್ಬ. ಇಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ಮೋಕ್ಷ ನಾರಾಯಣ ಬಲಿ ಹಾಗೂ ಆಶ್ಲೇಷ ಬಲಿ, ಸರ್ಪದೋಷಕ್ಕೆ ಆಶ್ಲೇಷ ಬಲಿಯನ್ನು ಮಾಡಿಸ್ಕೊಡ್ತೇನೆ. ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದ್ದರೆ ಕುಂಭ ವಿವಾಹ, ಕದಲಿ ವಿವಾಹ, ಹಾಗೂ ವೃದ್ಧಾನುಷ್ಠಾನ ಇದ್ದರೆ ಮಹಾರುದ್ರ, ಶತರುದ್ರ, ಹೀಗೆ ನಾನಾ ರೀತಿಯಾದಂಥ ಪೂಜೆಯನ್ನು ಮಾಡಿಸ್ಕೊಡ್ತೇನೆ. ದೇವರಲ್ಲಿ ಪ್ರಾರ್ಥನೆ ಮಾಡಿಸೋದು. ಪ್ರಾರ್ಥನೆ ಅಂದರೆ ಏನು? ಈ ಪೂಜೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಿ, ಏನಕ್ಕೋಸ್ಕರ ಮಾಡ್ತಾ ಇದ್ದೀರಿ, ಯಾವ ತೊಂದರೆಗಳಿದೆ ಎಲ್ಲ ಕೇಳ್ತೀವಿ. ಅವಾಗ ಹೇಳ್ತಾರೆ, ಇಲ್ಲ ನಮಗೆ ಜಾತಕದಲ್ಲಿ ಪಿತೃದೋಷ ಇದೆ. ಒಬ್ಬರು ಪುರೋಹಿತರ ಹತ್ರ ಕೇಳಿದಾಗ, ಇಲ್ಲ ಪಿತೃದೋಷ ಇದೆ, ಗೋಕರ್ಣಕ್ಕೆ ಹೋಗಿ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆ ಪ್ರಕಾರ ನಿಮ್ಮನ್ನು ಫೋನ್ ಮಾಡಿಲ್ಲ ಭಟ್ರೆ, ಹಿಂಗಿದೆ, ಪಿತೃದೋಷ ಇದೆ, ಅದಕ್ಕೋಸ್ಕರ ಗೋಕರ್ಣಕ್ಕೆ ನಿಮ್ಮನ್ನ ಫೋನ್ ಹಾಕ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿಬಿಟ್ಟು ಅವರಿಗೆ ಕೂರಿಸ್ಬಿಟ್ಟು ಗಣಪತಿ ಪೂಜೆ, ಸಂಕಲ್ಪ, ಕಲಶ ಪೂಜೆ, ದೇವತಾ ಆವಾಹನೆ, ಕಡೆಗೆ ಭಸ್ಮ ಗೋಮಯ ಮೃತ್ತಿಕಾ ಸ್ನಾನ, ಕುಟುಂಬದಲ್ಲಿ ತೀರೋಗಿರ್ತಕ್ಕಂಥ ಹೆಸರು ಹೇಳ್ಕೊಂಡ್ಬಿಟ್ಟು ಪ್ರೇತ ಆವಾಹನೆಯನ್ನ ಮಾಡಿಸೋದು, ಕಡೆಗೆ ಪಿತೃತರ್ಪಣ ಅಂತ ಹೇಳ್ತಾರೆ, ಪಿತೃತರ್ಪಣವನ್ನು ಮಾಡಿಸ್ಬಿಟ್ಟು ಕಡೆ ತ್ರಿಪಿಂಡಿ ಶ್ರಾದ್ದಾದಿಗಳನ್ನ ಮಾಡಿಸ್ಬಿಟ್ಟು ನಂತರ ಬ್ರಾಹ್ಮಣ ಮುಖಾಂತರದಿಂದ ಮಂತ್ರಕೋಶವನ್ನು ಹೇಳಿಸಿ ಬನ್ನಿ ಹೇಳಿ. ನಮೋ 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 ಗಣೇಶಾಯ ಗಣೇಶಾಯ ವಿಘ್ನೇಶಾಯ ವಿಘ್ನೇಶಾಯ ನಮೋ ನಮಃ ನಮೋ ನಮಃ ವಿನಾಯಕಾಯ ವೈತುಭ್ಯಂ ವೈತುಭ್ಯಂ ವಿಕೃತಾಯ ವಿಕೃತಾಯ ನಮೋ ನಮಃ ನಮೋ ನಮಃ ಹರಶಂಭೋ ಹರಶಂಭೋ ಮಹಾದೇವ ಮಹಾದೇವ ವಿಶ್ವೇಶ ವಿಶ್ವೇಶ ಅಮರವಲ್ಲಭ ಅಮರವಲ್ಲಭ ಶಿವ ಶಿವ ಶಂಕರ ಶಂಕರ ಸರ್ವಾತ್ಮ ಸರ್ವಾತ್ಮ ನೀಲಕಂಠ ನೀಲಕಂಠ ನಮೋಸ್ತುತೆ. ನಮೋಸ್ತುತೆ. ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ,
करं प्रक्षाल्य पिष्टमेन आज्ञया विष्णोराज्ञया प्रवर्तमानस्य प्रवर्तमानस्य अद्य ब्रह्मणः अद्य ब्रह्मणः द्वितीय द्वितीय परार्धे परार्धे श्रीहरे श्रीहरि श्वेत श्वेत वराह वराह कल्पे कल्पे वैवस्वत वैवस्वतं मन्वन्तरे मन्वन्तरे कलियुगे कलियुगे प्रथमपादे प्रथमपादे जम्बूद्वीपे जम्बूद्वीपे भरतखण्डे भरतखण्डे भारतवर्षे भारतवर्षे महामेरोः महामेरोः दक्षिणपार्श्वे दक्षिणपार्श्वे शालिवाहनशके शालिवाहनशके बौद्धावतारे बौद्धावतारि गोकर्ण गोकर्ण मंडले मण्डली गोराष्ट्र गोराष्ट्र देशे देशे भास्कर भास्कर क्षेत्रे क्षेत्रे शतशृंग शतशृंग पर्वतस्य पर्वतस्य उपान्ते उपान्त्ये त्रयः त्रयः 30 कोटितीर्थ कोटितीर्थ महाबलेश्वर महाबलेश्वर पितृस्थाली पितृस्थानि सन्निधौ सन्निधौ अस्मिन् अस्मिन् वर्तमानकाल वर्तमानकाल व्यवहारिके व्यवहारिके विश्वावसु विश्वावसु नाम नाम संवत्सरस्य संवत्सरस्य दक्षिणायने दक्षिणायने हेमंत ऋतौ हेमन्त ऋतु पुष्यमासे पुष्यमासे शुक्लपक्षे शुक्लपक्षे अद्य अद्य षष्ठ्यां षष्ठ्यां शुभतिथौ शुभतिथौ वासरः वासरः भार्गव भार्गव वासर वासर युक्तायां युक्तायम् एवं गुणं एवं मूणं विशेषण विशेषण विशिष्टायां विशिष्टायां पुण्यायां पुण्यायां पुण्यकाले पुण्यकाले ಮಹಾಪುಣ್ಯ ಮಹಾಪುಣ್ಯ ಶುಭತಿಥೌ ಶುಭತಿಥೌ ನಿಮ್ದು ಗೋತ್ರ ಗೊತ್ತುಂಟಾ ನಮ್ದು ಗೋತ್ರ ಅವೆಲ್ಲ ಗೊತ್ತಿಲ್ಲ. ಕಾಶ್ಯಪ ಗೋತ್ರೋತ್ಪನ್ನಸ್ಯ ನಿಮ್ದು ನಕ್ಷತ್ರ ರಾಶಿ ಗೊತ್ತುಂಟಾ ಪೂರ್ವಭದ್ರ ನಕ್ಷತ್ರ ಮೀನರಾಶಿ ಪೂರ್ವಾಭದ್ರ ನಕ್ಷತ್ರೇ ಮೀನರಾಶೌ ಜಾತಸ್ಯ ಹೆಸರು ದಿನೇಶ ದಿನೇಶ ನಾಮಧೇಯಸ್ಯ ತೇಷಾಂ ಗ್ರಹಣಂ ಶುಭ ಏಕಾದಯ ಸ್ಥಾನಫಲ ಪ್ರಾಪ್ತ್ಯರ್ಥಂ ತಸ್ಯ ಕಾಂತಾಯಾಹ ಅವ್ರದ್ದು ನಕ್ಷತ್ರ ರಾಶಿ ಗೊತ್ತಿಲ್ಲ ಉಷಾ ನಾಮ್ನ್ಯಾಹ ತೇಷಾಂ ಗ್ರಹಣಂ ಶುಭ ಏಕಾದಯ ಸ್ಥಾನಫಲ ಪ್ರಾಪ್ತ್ಯರ್ಥಂ ಕುಮಾರಿಕಾಯಾಹ ಮೌಲ್ಯ ನಾಮ್ನ್ಯಾಹ ಮಕ ನಕ್ಷತ್ರ ಮಘಾ ನಕ್ಷತ್ರೇ ಸಿಂಹರಾಶೌ ಜಾತಯಾಹ ತೇಷಾಂ ಗ್ರಹಣಂ ಶುಭ ಏಕಾದಯ ಸ್ಥಾನಫಲ ಪ್ರಾಪ್ತ್ಯರ್ಥಂ ಮತ್ತೆ ಎಲ್ಲ ಬಂದ್ರಲ್ಲ ನಿಮ್ ಮನೇಲಿ ಇದ್ದವರೆಲ್ಲ ಬಂದ್ರಲ್ಲ ಅಲ್ವಾ ಮಗಳು ಓದ್ತಾ ಇದ್ದಾರೆ ನಿಮಗೆ ಕೆಲಸಗಳ ಆಗ್ಬೇಕು ಆರೋಗ್ಯಗಳು ಸರಿಯಾಗ್ಬೇಕು ಇಷ್ಟೇ ಅಲ್ವಾ ಈ ಹಿರಿಯವರಿಗೆಲ್ಲ ಮುಕ್ತಿ ಸಿಗ್ಬೇಕು ಸಿಗ್ಬೇಕು. ಅದೇ ನಮ್ಮ ಹಣಕಾಸಿನ ಏನು ಎಷ್ಟು ದುಡಿದ್ರು ಕೈಯಲ್ಲಿಲ್ಲ ಕೈಯಲ್ಲಿಲ್ಲ ಆರ್ಥಿಕ ಯಾವುದೇ ತೊಂದರೆಗಳಿದ್ರು ನಿವಾರಣೆ ಆಗ್ಬೇಕು ಅಷ್ಟೇ ಅಲ್ವಾ ಹೇಳ್ಬಿ ಸರಿ ತಗೊಳ್ತೇನೆ ಅದಲ್ಲ ಅಸ್ಮಾಕಂ ಹೇಳ್ಬೇಕು ನಾ ಹೇಳಿದಾಗ अस्माकं अस्माकं सर्वेषां सर्वेषां सह सह कुटुंबानां सह सह परिवाराणां जन्म नक्षत्र जन्म राशि नाम नक्षत्र नाम राशि वशात् गोचर वेदाष्टक वर्गज रूपज देहज बलाबल भावेषु ये अरिष्ट स्थान गताः तेषां ग्रहाणां शुभ एकादश स्थान फलप्राप्ति अर्थम स्थापयामि पूजयामि ध्यायामि ध्यानं समर्पयामि आवाहयामि आसनं समर्पयामि 5 चमच प्लेट न ನೀರು ಬಿಡಿ ಪಾದಾರವಿಂದ್ಯೋಃ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯ ಕೈ ಮುಟ್ಕೊಳ್ಳಿ ಸ್ನಾನಂ ಸಮರ್ಪಯಾಮಿ ಸ್ನಾನಾಂತರಣ ಪುನರಾಚಮನೀಯಂ ಸಮರ್ಪಯಾಮಿ ವಸ್ತ್ರೋಪವಸ್ತ್ರಾರ್ಥೆ ಆಭರಣಾರ್ಥೆ ಚ ಅಕ್ಷತಾಂ ಸಮರ್ಪಯಾಮಿ ಹಾಕಿ ನೀವು ಎದ್ದಿತ್ಕೊಂಡು ಅರಿಷ್ಟ ಕುಂಕುಮ ಹಾಕಿ ಇಬ್ರು ಗಣಪತಿಗೆ ಹರಿದ್ರ ಕುಂಕುಮ ಸಂಕಲ್ಪ ಮಾಡಿದಾಗ ಆಯ್ತು ಅಂದ್ರೆ ದೇವರಿಗೆ ನಾವು ಅರ್ಜಿ ಬರೆದಾಕದಾಗ ಆಯ್ತು ನಮ್ಗೆ ಏನಾಗ್ಬೇಕು ಹೇಳುವಂತದ್ದನ್ನ ದೇವರಿಗೆ ಅರ್ಜಿ ಬರೆದಾಕೋದಕ್ಕೆ ಸಂಕಲ್ಪ ಅಂತ ಹೆಸರು ಗೊತ್ತಾಯ್ತು ಮೊದಲನೇದಾಗಿ ಎಲ್ಲರಿಗೂ ಆರೋಗ್ಯ ಸರಿ ಆಗ್ಬೇಕು ಮಾನಸಿಕವಾಗಿ ನೆಮ್ಮದಿ ಸಿಗ್ಬೇಕು ಅಂತ ಸಂಕಲ್ಪದಲ್ಲಿ ಅರ್ಜಿಯಲ್ಲಿ ತಗೊಂಡಿರುವಂತದ್ದು ಇನ್ನೇ ಮೃತ್ಯು ಅಂತಂದ್ರೆ 3 ಅರ್ಥ ಉಂಟು ಮೃತ್ಯುಗೆ ಸಾವಿರಾರು ಗೊತ್ತುಂಟು ಅದರಲ್ಲಿ ಮೇನವಾಗಿ 3 ಅರ್ಥ ಕಷ್ಟಗಳಿಗೂ ಮೃತ್ಯು ಅಂತ ಹೆಸರು ಅನಾರೋಗ್ಯಗಳಿಗೆ ಬರುವಂತ ಅನಾರೋಗ್ಯಗಳಿಗೂ ಮೃತ್ಯು ಅಂತ ಹೆಸರು ಗೊತ್ತಾಯ್ತಲ್ವ ಇನ್ನೇ ಆ ಜಾತಕ ಭಾವದಲ್ಲಿ ತೊಂದರೆಗಳು ಪದೇ ಪದೇ ತೊಂದರೆಗಳು ಬರುವಂತದ್ದು ಅದಕ್ಕೂ ಮೃತ್ಯು ಅಂತ ಹೆಸರು ತೊಂದರೆ ಕಷ್ಟಕ್ಕೆ ಹಾಗೂ ಈ ಅನಾರೋಗ್ಯಗಳಿಗೆಲ್ಲ ಬರುವಂತದ್ದು ಯಾವ್ದು ಕೇಳಿದ್ರೆ ಮೃತ್ಯು ಅಂತ ಹೆಸರು ಆತರ ನಾನಾ ವಿಧವಾಗಿ ಬರುವಂತ ಮೃತ್ಯುಗಳು ಯಾವುದೇ ಇದ್ರು ಸಹಿತ ಅದೆಲ್ಲ ನಿವಾರಣೆ ಆಗ್ಬೇಕು ಅಂತ ತಗೊಂಡಿರುವಂತದ್ದು ಇನ್ನೇ ಬೇರೆಯವರ ದೃಷ್ಟಿ ಬಾಧೆಯೋ ಅಸೂಯಾ ದೃಷ್ಟಿಯೋ ಕೃತ್ರಿಮ ಬಾಧೆಗಳು ಶತ್ರು ಬಾಧೆಯೋ ಹಿತಶತ್ರು ಬಾಧೆಯೋ ಯಾವುದೇ ಇದ್ರು ಸಹಿತ ನಿವಾರಣೆ ಆಗ್ಬೇಕು ಅಂತ ತಗೊಂಡಿರುವಂತದ್ದು ಮನೆಯಲ್ಲಿ ಅಷ್ಟವಿಧವಾದ ಲಕ್ಷ್ಮಿಗಳು ಸ್ಥಿರವಾಗಿ ನೆಲೆಸಬೇಕು
ಮಾಡುವಂತ ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸು ಕೀರ್ತಿ ಲಾಭ ಹೇಳುವಂತದ್ದು ಸಿಗ್ಬೇಕು ಅಂತ ತಗೊಂಡಿದ್ದೇನೆ. ಮಗಳಿಗೆ ಸದ್ಬುದ್ಧಿ ಸದ್ವಿನಯ ಶಿಕ್ಷಣದಲ್ಲಿ ಪ್ರಗತಿ ಆಗ್ಬೇಕು ಅಂತ ತಗೊಂಡಿದ್ದೇನೆ. ಇನ್ನೇ ತೊಂದರೆ ಕೊಡುವಂತ ಪ್ರೇತಾತ್ಮ ಅಂದ್ರೆ ಪ್ರೇತ ಸಂಕಲ್ಪ ಅಂತ ಹೆಸರು. ಈಗೆಲ್ಲ ಒಳ್ಳೆಯ ಸಂಕಲ್ಪಗಳನ್ನ ಮಾಡಿದಾಗಾಯ್ತು. ಈಗೆಲ್ಲ ಪ್ರೇತ ಸಂಕಲ್ಪಗಳು ಅಂದ್ರೆ ನಮ್ಮ ಕುಟುಂಬದಲ್ಲಿ ಹೇಗೆ ತೀರ್ಕೊಂಡಿರುವಂತವ್ರು ಅಂತ ಗೊತ್ತಾಯ್ತಲ್ಲೋ. ಅಂದ್ರೆ ನೇಣಾಯಿಕೊಂಡು ವಿಷ ಕುಡಿದು ನೀರಿನಲ್ಲಿ ಬಿದ್ದು ಆಕ್ಸಿಡೆಂಟಿನಲ್ಲಿ ತೀರ್ಕೊಂಡವರು, ಬೆಂಕಿ ಹಚ್ಕೊಂಡು ತೀರ್ಕೊಂಡಿರೋರು ಗೊತ್ತಾಯ್ತಲ್ಲ. ಕ್ಯಾನ್ಸರ್ ಹೇಗೆ ಮಹಾ ರೋಗದೆಲ್ಲ ತೀರ್ಕೊಂಡವರಿಗೆಲ್ಲ ಸದ್ಗತಿ ಹೇಳುವಂತದ್ದು ಸಿಗಬೇಕು ಅಂತ ಅರ್ಥ ಆಯ್ತಲ್ಲ. ಅಂದ್ರೆ ಈ ಜಾತಕದಲ್ಲಿ ಹೇಗೆ ದೋಷ ಬರ್ತದೆ ಕೇಳಬಹುದು. ಈಗ ಕುಟುಂಬದಲ್ಲಿ ಅರ್ಧಾಯುಷ್ಯದಂತ 50 ವರ್ಷದೊಳಗೆ ತೀರ್ಕೊಂಡವರು, ಅರ್ಧಾಯುಷ್ಯ ಅಲ್ಪಾಯುಷ್ಯ ಅಂತ ಹೆಸರು ಗೊತ್ತಾಯ್ತಲ್ಲ. ಅಂದ್ರೆ ಈ ಪೂರ್ಣ ಅವಧಿ ಅಂತಂದ್ರೆ ಒಂದು ಜಾತಕದಲ್ಲಿ 120 ವರ್ಷ ಆಯಸ್ಸು ಒಂದು ಮನುಷ್ಯನಿಗೆ. ಈಗ ಕೆಮಿಕಲ್ ಆಹಾರದಿಂದ ಎಲ್ಲ ಸೇವನೆ ಮಾಡಿ ಒಂದು 70, 80, 60 ಹೀಗೆ ಬದುಕ್ತಾ ಇದ್ದಾನೆ. ಈಗ ಅದರಲ್ಲೂ ಕ್ಯಾನ್ಸರು ಮಹಾರೋಗದಿಂದೆಲ್ಲ ತೀರ್ಕೊಂಡ್ರೆ, ಅರ್ಧಾಯುಷ್ಯದಲ್ಲೋ ಪೂರ್ಣಾವಧಿಯಲ್ಲೋ ಕ್ಯಾನ್ಸರು ಇದೆಲ್ಲ ರೋಗದಿಂದ ತೀರ್ಕೊಂಡ್ರೆ ಅದಕ್ಕೆ ಅಲ್ಪಾಯುಷ್ಯ ಅಂತಾರೆ. ಅಂದ್ರೆ ಆಸೆಗಳು ಇದ್ದು ತೀರ್ಕೊಂಡವರಿಗೆ ಸದ್ಗತಿ ಹೇಳುವಂತ ಸಿಗುವುದಿಲ್ಲ. ಅರ್ಥ ಆಯ್ತಲ್ವಾ. ಆ ಆಸೆಗಳ ನಿವಾರಣೆಗೆ ಮಾಡುವಂತದೇ ಈ ಮೋಕ್ಷ ನಾರಾಯಣ ಬಲಿ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು. ಅಂದ್ರೆ ಒಂದು ಮನುಷ್ಯನಿಗೆ ಎಲ್ಲೋ ಹೋಗ್ಬೇಕು, ಏನೋ ಮಾಡ್ಬೇಕು, ಏನೋ ತಿನ್ಬೇಕು, ಹೀಗೆಲ್ಲ ನಾನಾ ವಿಧವಾಗಿ ಆಸೆ ಇರ್ತಾರೆ. ಮನುಷ್ಯ ಅಂದ್ಮೇಲೆ ಆಸೆಗಳು ಸಹಜ. ಅಂತಹ ಆಸೆಗಳಿದ್ದು ತೀರೋದವರಿಗೆ ಸದ್ಗತಿ ಹೇಳುವಂತ ಸಿಗುವುದಿಲ್ಲ ಗೊತ್ತಾಯ್ತಲ್ಲ. ಇನ್ನು ಮತ್ತೆ ಪುನಃ ಜನನ ಮರಣ ಹೇಳುವಂತ ಚಕ್ರದಲ್ಲಿ ಮತ್ತೆ ಸಿಗ್ಲಿಕ್ಕಿಲ್ಲ ಅಂತ. ಮೋಕ್ಷ ಅಂತಂದ್ರೆ ಅದು ಪುನಃ ಮತ್ತು ಆ ಜನನ ಮರಣ ಹೇಳುವಂತ ಚಕ್ರದಲ್ಲಿ ಸಿಲುಕದೆ ಆ ವಿಷ್ಣುವಿನ ಪರಂಧಾಮದಲ್ಲಿ ಸದ್ಗತಿ ಹೇಳುವಂತದ್ದು ಸಿಗ್ಬೇಕು ಹೇಳುವಂಥದ್ದು. ಅಂದ್ರೆ ಈಗ ಅವ್ರಿಗೆ ಒಂದು ಈಗ ನಮಗೆಲ್ಲ ಮಕ್ಕಳಿಗೆಲ್ಲ ಮಾತಾಡ್ಲಿಕ್ಕೆ ಬರ್ತದೆ. ಏನೋ ಒಂದು ಬೇಕು ಅಂತಂದ್ರೆ ಹಠ ಮಾಡ್ತಾರೆ, ಇಲ್ಲ ಅಂತ ಕೇಳ್ತಾರೆ, ಗೊತ್ತಾಗ್ತದೆ ನಮಗೆ ಏನು ಕೊಡಬೇಕು ಅಂತದ. ಅದನ್ನು ಕೊಟ್ಟಾಗ ಅವ್ರು ಸುಮ್ಮನೆ ಇರ್ತಾರೆ, ಹೌದಲ್ವೋ. ಇನ್ನೇ ಆ ಪ್ರೇತಗಳಿಗೆಲ್ಲ ಅದು ಬಾಯಿ ಇರ್ತದೆ ಹೇಳಲಿಕ್ಕೆ ಇಲ್ಲ. ಅವಾಗ ಏನ್ ಮಾಡ್ತಾರೆ, ಈ ತರಹ ಜಾತಕದಲ್ಲಿ ತೊಂದರೆಗಳು, ಅನಾರೋಗ್ಯಗಳು, ಮಕ್ಕಳ ಶಿಕ್ಷಣದಲ್ಲಿ, ಮುಂದೆ ವಿವಾಹಗಳಲ್ಲಿ ಈ ತರಹ ತೊಂದರೆಗಳು ಬರ್ತಾನೆ ಇರ್ತದೆ ಗೊತ್ತಾಯ್ತದೆ. ಏನ್ ಮಾಡಿದ್ರು ಕೆಲಸಗಳು ಆಗೋದಿಲ್ಲ, ಆಗ್ತದೆ ಹೇಳುವಂತದಿರ್ತದೆ, ಆಗುದೇ ಇಲ್ಲ ಆದ್ರೆ ಕೆಲಸ. ಅದೆಲ್ಲ ಏನು ಕೂಡ ಆ ಪ್ರೇತಗಳ ಕಾಟ. ಅಂದ್ರೆ ಸದ್ಗತಿ ಹೇಳುವಂತದ್ದು ಸಿಕ್ಲಿಲ್ಲ ಅಂತಂದ ಮೇಲೆ ಈ ತರ ತೊಂದರೆ. ಈಗ ಅವರಿಗೆ ನಿಮಗ್ ಗೊತ್ತಾಗ್ಬೇಕು, ನಮಗೆ ಈಗ ಕಷ್ಟ ಇದೆ ಅಂತೇಳಿ ಅವರಿಗೆ ಬಂದಾಗ ನಿಮ್ಗೆ ಗೊತ್ತಾಗುದಾದ್ರೂ ಹೇಗೆ. ಹಾಗಾಗಿ ಜಾತಕದಲ್ಲೋ ಈ ತರಹ ನಾನಾ ವಿಧವಾಗಿ ತೊಂದರೆ ಕೊಟ್ಟಾಗ ನೀವು ಜಾತಕ ಹಿಡ್ಕೊಂಡು ಜ್ಯೋತಿಷ್ಯದಲ್ಲಿ ತೋರಿಸಿದಾಗ ಹೀಗೆ ತೊಂದರೆ ಇದೆ ಅಂತ ಬಂದಾಗ ಕರ್ಮವನ್ನ ಮಾಡ್ತೀರ. ಈಗ ಅದೇ ಒಂದು ಜ್ವರ ಬಂತು ಅಂತಂದ್ರೆ ನಾವು ಡಾಕ್ಟರ್ಗೆ ತೋರಿಸ್ತೇವೆ, ಇಲ್ಲ ಅದು ಲೇಸಿಯಾಗಿ ಬಿಟ್ಟವೆ ಅಂತ. ಶಸ್ಯಮುಖೆ ವಿಷ್ಣು ಕಂಠೆ ರುದ್ರ ಸಮಾಜಿದ ಮೂಲೆ ತತ್ರಸ್ಥೋ ಬ್ರಹ್ಮ ಮಧ್ಯಮಾತ್ರಣ ಕುಕ್ಷೌತು ಸಾಗರ ಸರ್ವೇ ಸಪ್ತದ್ವೀಪ ಸುಂದರ ಋಗ್ವೇದೋ ದೈರ್ವೇ ಸಾಮವೇದೋ ಹ್ಯತರಮಣಃ ಅಂಗೈಡ ದೈರಾ ಸರ್ವೇಗಳು ಜಿತಮಾಜಿತಾತ್ರ ಸಾವಿತ್ರಿ ಶಾಂತಿ ಪುಷ್ಟಿಗರೀತ ಆಯಾಂತು ನಾರಾಯಣ ಬಲಿ ತ್ರಿಪಿಂಡಿ ಶ್ರಾದ್ದಾರ್ಥಂ ದುರ್ದಕ್ಷಕಾರಕಾಂಗೇ ಮನೆ ಜೈವ ಗೋದಾವರಿ ಸರಸ್ವತಿ ನರ್ಮದಾ ದುರ್ಗಾವೇರಿ ಕಳಶೇಸ್ಮಿನ್ ಸನ್ನಿಧಿಂ ಕುರು ಯಥಾಕ್ರಮಂ ದೇವತಾನ ಆವಾಹಯೇತ್. ನಮಃ ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯ ಬ್ರಹ್ಮಣೇ ನಮಃ. ಹೇಳಿ ಮೋಕ್ಷ ನಾರಾಯಣ ಬಲಿಯಂಗ ತ್ರಿಪಿಂಡಿ ಶ್ರಾದ್ದಾಂಗ ಮೋಕ್ಷದಾತಾರ ಬ್ರಹ್ಮಾಣಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಇಲ್ಲಿ ಮೋಕ್ಷ ನಾರಾಯಣ ಬಲಿಯಂಗ ಮೋಕ್ಷದಾತಾರ ತ್ರಿಪಿಂಡಿ ಶ್ರಾದ್ದಾಂಗ ಮೋಕ್ಷದಾತಾರ ಬ್ರಹ್ಮಾಣಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. 4 ಸಲ ಅಕ್ಷತೆ ಹಾಕಿ. ಅಗ್ನಯೇ ನಮಃ ವಾಯವೇ ನಮಃ ಸೂರ್ಯಾಯ ನಮಃ ಪ್ರಜಾಪತಯೇ ನಮಃ. ಅಗ್ನಿವಾಯು ಸೂರ್ಯ ಪ್ರಜಾಪತಯೇ ನಮಃ ಬ್ರಹ್ಮಾಣಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಈಗ ವಿಷ್ಣವೇ ನಮಃ ಅಂತ ಹೇಳ್ಬೇಕು. ಶ್ರೀಶಂ ನಾರಾಯಣಂ ದೇವಂ ದೇಹಂ ಕಾಮದಂ ಪ್ರಭುಂ ಲೀಲೆಯಾ ವಿತ್ತಂ ವಿಸ್ಮಯೇನ ತಸ್ಮೈ ನಮೋ ನಮಃ. ಹೇಳಿ ಮೋಕ್ಷ ನಾರಾಯಣ ಬಲಿಯಂಗ ತ್ರಿಪಿಂಡಿ ಶ್ರಾದ್ದಾಂಗ ಮೋಕ್ಷದಾತಾರ ವಿಷ್ಣುಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಇಡಿ ಹೂ ಬಿಡಿ, ಹೂ ಆಕಾಶ ಅಗ್ನಯೇ ನಮಃ 4 ಸಲ ಅಕ್ಷತೆ. ಅಗ್ನಯೇ ನಮಃ ವಾಯವೇ ನಮಃ ಸೂರ್ಯಾಯ ನಮಃ ಪ್ರಜಾಪತಯೇ ನಮಃ. ಅಗ್ನಿವಾಯು ಸೂರ್ಯ ಪ್ರಜಾಪತಯೇ ನಮಃ ವಿಷ್ಣುಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓದನ ಪಿಂಡ ಉಪತಿಷ್ಠತು ನಮೋ ನಾರಾಯಣಾಯ. ನಾರಾಯಣ ಬಲಿಯಂಗ ವಿಷ್ಣು ಶ್ರಾದ್ದೆ ವಿಷ್ಣುಪಣೆ ಪ್ರೇತಂ ಅಯಂತೆ ಓದನ ಪಿಂಡ ಉಪತಿಷ್ಠತು ನಮೋ ನಾರಾಯಣಾಯ. ನಾರಾಯಣ ಬಲಿಯಂಗ ವಿಷ್ಣು ಶ್ರಾದ್ದೆ ವಿಷ್ಣುಪಣೆ ಪ್ರೇತಂ ಅಯಂತೆ ಓದನ ಪಿಂಡ ಉಪತಿಷ್ಠತು ನಮೋ ನಾರಾಯಣ. ಮೋಕ್ಷ ನಾರಾಯಣ ಬಲಿಯವಾಗಿ 10 ಪಿಂಡವನ್ನ ಇಟ್ಟಿದ್ದಾರೆ. ಅಂದ್ರೆ 10 ಪಿಂಡ ಅಂತಂದ್ರೆ 10 ದಿಕ್ಕಿನಲ್ಲಿ ನಿಮ್ಮ ಪಿತೃಗಳು ಯಾರೇ ಇದ್ರೂ ಸಹಿತ ಅವರಿಗೆ ಸದ್ಗತಿ ಸಿಗಬೇಕು ಆ 10 ಪಿಂಡವನ್ನ ಇಡುವಂಥದ್ದು. ಇನ್ನೇ ಪಂಚಕ ಶ್ರಾದ್ದವಾಗಿ 5 ಪಿಂಡ. ಅಂದ್ರೆ
ಇಲ್ಲಿ ಬ್ರಹ್ಮ, ವಿಷ್ಣು, ರುದ್ರ, ಯಮ ಹಾಗೂ ನಿಮಗೆ ಗೊತ್ತಿರುವಂತಹ ಪಿತೃಗಳು, ಗೊತ್ತಿರದೇ ಇರುವಂತಹ ಪಿತೃಗಳು, ಆ 5 ಪಿಂಡವನ್ನು ಇಟ್ಟಿದ್ದೇವೆ. ಇನ್ನು ತ್ರಿಪಿಂಡಿ ಶ್ರಾದ್ದವಾಗಿ 3 ಪಿಂಡ, ಸಾತ್ವಿಕ ಬ್ರಹ್ಮ, ರಾಜಸ ವಿಷ್ಣು, ತಾಮಸ ರುದ್ರ. ಅಲ್ಲಿ ಇವರಿಗೆ ಸಾತ್ವಿಕ, ರಾಜಸ, ತಾಮಸ ಆ ಪ್ರೇತಾತ್ಮಗಳಿಗೆ 3 ಪಿಂಡ. ನಿಮ್ಮ ಕುಟುಂಬ, ನಿಮ್ಮ ತಾಯಿಯ ಕುಟುಂಬ, ನಿಮ್ಮ ಬಂಧು ಕುಟುಂಬ, ನಿಮ್ಮ ಹೆಂಡತಿ ಕುಟುಂಬದಲ್ಲಿ ಯಾರು ಹೇಗೆ ತೀರೋಗದಿದ್ದರೂ ಅವರಿಗೆ ಸದ್ಗತಿ ಸಿಗಬೇಕು ಅಂತ ಪಿಂಡಗಳನ್ನು ಇಟ್ಟಿದ್ದೀವಿ. ಆ ಲಾಸ್ಟಿಗೆ ಅವರಿಗೆಲ್ಲ ಆ ಫಲದಿಂದ ತರ್ಪಣಗಳನ್ನು ಇಟ್ಟಿದ್ದೀವಿ, ತೃಪ್ತಿಗೋಸ್ಕರ. ಗೊತ್ತಾಯ್ತಲ್ಲ, ಯಾವುದೇ ಒಂದು ಪ್ರೇತಗಳಿಗೆ ಯಾವುದೇ ಒಂದು ಆಸೆಗಳಿದ್ದರೂ ಸಹಿತ ನಿವಾರಣೆ ಆಗಬೇಕು, ತೃಪ್ತಿ ಆಗಬೇಕು. ನಮ್ಮ ಕುಟುಂಬದ ಮೇಲೆ ಆ ಪಿತೃಗಳ ಆಶೀರ್ವಾದ, ದೇವರ ಆಶೀರ್ವಾದ ಹೇಳುವಂಥದ್ದು ಸದಾ ಕಾಲ ಇರಬೇಕು. ನಾವೇನು ಸಂಕಲ್ಪ ಮಾಡಿದೋ ಅದರ ಸಂಪೂರ್ಣ ಫಲ ಸಿಕ್ಕಿ ನಮಗೆಲ್ಲ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು, ಪಿತೃಗಳಿಗೆ ಸದ್ಗತಿ ಮೋಕ್ಷ ಹೇಳುವಂಥದ್ದು ಸಿಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಪಿಂಡದ ಮೇಲೆಲ್ಲ ಅಕ್ಷತೆ ಹಾಕಿ ಗೊತ್ತಾಯ್ತು 3 ಸಲ ಪ್ರದಕ್ಷಿಣೆ ಮಾಡಿ ಒಂದು ನಮಸ್ಕಾರ ಮಾಡಿ. ಈಗ ಸರ್ಪದೋಷ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಶ್ಲೇಷ ಬಲಿ ಸಪ್ತ ಸಂಸ್ಕಾರ, ಕಡೆಗೆ ಕುಂಭ ವಿವಾಹ, ಕದರಿ ವಿವಾಹ, ಕಡೆಗೆ ರುದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದ್ರೆ ಮಹಾರುದ್ರಾನುಷ್ಠಾನ, ಶತರುದ್ರಾನುಷ್ಠಾನ, ಮೋಕ್ಷ ಬಲಿ ಪೂಜೆ ಅಂತಂದ್ರೆ ಸಂಕಲ್ಪ, ಕಲಶ ಪೂಜೆ, ತ್ರಿಪಿಂಡಿ ಶ್ರಾದ್ದ, ಮೃತ ಆವಾಹನೆ, ಪಿತೃತರ್ಪಣ, ಕಡೆಗೆ ಜ್ಞಾನಬಲಿ ಹೋಮ, ತಿಲಹೋಮ. ಇದು ನಾಗೇಶ್ವರ ಟೆಂಪಲ್. ಇಲ್ಲಿ ದೇವತಾ ಪೂಜೆ ಬಗ್ಗೆ ತಿಳಿಸಿಕೊಡ್ತೇನೆ ಬನ್ನಿ. ನಾಗಭೂಷಣ್ ಭಟ್ರು ಇಲ್ಲಿ ಯಾವ ಪೂಜೆ ಮಾಡ್ತಾರೆ, ಯಾವ ರೀತಿಯಲ್ಲಿ ಮಾಡಿಸಿಕೊಡ್ತಾರೆ, ಅಶ್ಲೇಷ ಬಲಿ, ಕಾಳಸರ್ಪ ಶಾಂತಿ, ನವಗ್ರಹ ಶಾಂತಿ, ಹೀಗೆ ಬೇರೆ ಬೇರೆ ಪೂಜೆಗಳು ಮಾಡಿಸಿಕೊಡ್ತಾರಂತೆ. ಅದರ ಬಗ್ಗೆನೂ ತಿಳ್ಕೊಳ್ಳೋಣ ಬನ್ನಿ. ಸರ್ಪದೋಷ ಅಂತೇಳಂದ್ರೆ ಮನೆಗಳಲ್ಲಿ ಸಪ್ಪನ್ನು ಹೊಡೆದಿದ್ದಾಗಿರ್ಬೋದು, ಸುಟ್ಟದ ಆಗಿರ್ಬೋದು, ಅದನ್ನ ಕಂಡಿದ್ರೆ ಇದರಿಂದ ಆಗಿರ್ಬೋದು. ಇದಕ್ಕೆ ಆಶ್ಲೇಷ ಬಲಿಯನ್ನು ಮಾಡಿಸ್ತೇವೆ ಜಾತಕದಲ್ಲಿ ಸರ್ಪದೋಷ ಇದ್ರೆ. ಕಡೆಗೆ ಪಿತೃ ದೋಷ ಇದ್ರೆ ಪಿತೃ ಪೂಜೆಯನ್ನು ಮಾಡಿಸ್ಕೊಳ್ತೇವೆ. ಮಹಾಗಣಪತಿಂ ಸಾಂಗಂ ಸಾಯುಧಂ ಸಪರಿವಾರಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ
गणपतये नमः तत्र सुतो ब्रह्म मध्यमादुनामृताः कुक्षौ सागरा सर्वे सप्तद्वीपौ सुन्धरा ऋग्वेदोऽथ यजुर्वेदः सामवेदो हेतरुणः अङ्गैष्टसहिता सर्वे कर्षन्तुमासिताः अत्र गायत्री गायत्री शान्तिपुष्टिकर्मिथा आयान्तो शान्तकार्यार्थं नृतक्षयकर्काः सर्वे समुद्रसलितस्तीर्थानि जलदनदाः गङ्गे चैमुने चैव गोदावरी सरस्वती नर्मदे सिन्धु कावेरी कलशेऽस्मिन् सन्निधिं कुरु यजते सयशोवान् भवति समेधावान् भवति यो मोदकसहस्रेण यजते सवाञ्छितफलमवाप्नोति यसा यजते सर्वं लभते अष्टौ ब्राह्मणान् सम्यग्राहयित्वा सूर्यवत्यस्त्री भवति सूर्यग्रहे महानद्यां प्रतिमादन्ता जगपालनकरता हरि ओं हर 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 महादेव निवर्तनिवर्ते कुष्ठलोकां नाशरत्रानिधिः अनेन प्रदामेन शेषः प्रियताम तक्षकाय नमः तक्षकपासदे नमः तक्षकोपासदे नमः तक्षकाय ಬಂದ ಪಾರ್ಟಿಗಳಿಗೆ ರೂಮ್ ವ್ಯವಸ್ಥೆ ಇದೆ, ತಿಂಡಿ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ. ನಮ್ಮ ವಿಡಿಯೋವನ್ನು ನೋಡಿ, ವಿಡಿಯೋದಲ್ಲಿ ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ನೋಡಿಬಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಂಪರ್ಕ ಮಾಡಿ.